ಓಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನರಸಿಂಹದೇವರ ಕ್ಷೇತ್ರದಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದೇವೆ. ಭಗವಂತ ತಾನು ಒಂದೇ ರೂಪದಿಂದಲೇ ಸರ್ವ ಕಾರ್ಯವನ್ನು ಮಾಡಲು ಸಮರ್ಥನಾಗಿದ್ದರೂ ಕೂಡ ಮೂಲ ರೂಪದಿಂದಲೇ ಜಗತ್ತಿನ ಎಲ್ಲ ಕಾರ್ಯಗಳನ್ನು ಮಾಡಬಲ್ಲ, ಅಸಮರ್ಥನೇನಲ್ಲ. ಒಬ್ಬನೇ ಒಬ್ಬ ಭಗವಂತ ಎಷ್ಟು ಕೆಲಸ ಮಾಡಬೇಕು ಅಯ್ಯೋ ಅಂತ ನಾವು ಉದ್ಗಾರ ತೆಗೆಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನಾವು ಹಾಗೆ ಮಾತಾಡ್ತಿರ್ತೇವೆ, ಒಬ್ಬರೇ ಇದ್ದೇವೆ, ಎಷ್ಟು ಕೆಲಸ ಮಾಡಬೇಕು ಮನೆಯದು ಅಂತ ಉದ್ಗಾರ ತೆಗಿತೇವೆ. ಹಾಗೆ ಉದ್ಗಾರ ತೆಗೆಯೋರು ಯಾರಿದ್ದಾರೋ ಅವ್ರಿಗೆ ಅರ್ಥ ಆಗುತ್ತೆ ಈ ಮಾತು, ಉಳಿದವ್ರಿಗೆ ಅರ್ಥ ಆಗದೆ ಇದ್ರೂ ಏನು ದೋಷ ಇಲ್ಲ. ಹಾಗಾಗಿ ಒಬ್ಬರೇ ಇದ್ದಾರೆ ಹಾಗೆ ಅಂತ ಚಿಂತೆ ಮಾಡಲಿಕ್ಕೆ ಹೋಗೋದು ಬೇಕಾಗಿಲ್ಲ. ಭಗವಂತ ಒಬ್ಬನಿದ್ದರೂ ಕೂಡ ಸರ್ವ ಸಮರ್ಥನಾಗಿದ್ದಾನೆ. ಹಾಗಿದ್ದರೂ ನೂರಾರು ಸಾವಿರಾರು ರೂಪಗಳನ್ನು ಯಾಕೆ ತೆಗಿತಾನೆ ಪರಮಾತ್ಮ ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರ ಸ್ತುತಿ ಗ್ರಂಥ ಸುಮಧ್ವ ವಿಜಯದಲ್ಲಿ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ನಾವು ಒಂದೇ ಭಗವದ್ ರೂಪವನ್ನು ಸ್ಮರಣೆ ಮಾಡಿ ಮುಗಿಸ್ಬಿಡ್ತೇವೆ. ಒಂದೇ ಭಗವದ್ ರೂಪ ಇದ್ದರೆ, ಎರಡಿದ್ರೆ ಎರಡು ಭಗವದ್ ರೂಪಗಳ ಸ್ಮರಣೆ, ಮೂರಿದ್ರೆ 3 ಬಾರಿ ದೇವರ ಸ್ಮರಣೆ, 10 ಇದ್ರೆ 10 ಬಾರಿ ದೇವರ ಸ್ಮರಣೆ. ನಾರಾಯಣ, ಕೃಷ್ಣ, ಮುಕುಂದ, ನರಹರಿ, ಮಾಧವ ಅಂತ 10 ರೂಪಗಳನ್ನು ಚಿಂತನೆ ಮಾಡುತ್ತೇವೆ. ವಿಚಾರ ಮಾಡಿ ನೋಡ್ರಿ, ಭಗವಂತ ಒಬ್ಬನೇ ಇದ್ದಾನೆ, ಒಂದೇ ಒಂದು ರೂಪದಿಂದ ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥನಾಗಿದ್ದಾಗ ಇನ್ಯಾವ ರೂಪಗಳನ್ನೂ ತೆಗೆದುಕೊಂಡಿದ್ದಿಲ್ಲ ಅಂದರೆ ನಾವು ಭಗವಂತನನ್ನೇ ಇನ್ನೊಂದು ಅಂತ ಸ್ಮರಣೆಗೆ ಹೋಗ್ತಾನೆ ಇರಲಿಲ್ಲ. ಒಂದು ರೂಪದಲ್ಲೇ ಎಲ್ಲ ಕೆಲಸ ಮುಗಿದು ಹೋಯಿತು. ಹಾಗಿದ್ರೆ ಭಗವಂತ ನಮಗೋಸ್ಕರ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತಿ ಅಯಂ ಅನೇಕ ರೂಪತಾಂ. ನಾವು ನೆನೆಸಬೇಕು. ಬೆಳಗ್ಗೆದ್ದು ಗೋವಿಂದನ ಸ್ಮರಣೆ ಮಾಡಿರಿ, ಮಧ್ಯಾಹ್ನ ನಾರಾಯಣ ಸ್ಮರಣೆ ಮಾಡಿ, ಸಾಯಂಕಾಲ ಮಾಧವನ ಸ್ಮರಣೆ ಮಾಡಿರಿ ಅಂತ ಹೀಗೆ ಬೇರೆ ಬೇರೆ ರೂಪಗಳ ಸ್ಮರಣೆಯನ್ನು ಮಾಡಬೇಕಾದರೆ ಅಷ್ಟು ರೂಪಗಳನ್ನು ಅವನು ತೆಗೆದುಕೊಂಡಿರಬೇಕು. ನಮಸ್ಕಾರ ಒಂದೇ ರೂಪಕ್ಕೆ ನಮಸ್ಕಾರ ಮಾಡಿ ಮುಗೀತು, ದೇವರ ನಮಸ್ಕಾರ ಮಾಡು, ದಪ್ಪನ್ನು ಮುಗಿಸಿದ ಎದ್ದು ಬಿಟ್ಟ. ಇನ್ನೊಂದು ರೂಪವೇ ಇಲ್ಲ, ಪಾಪ ಏನು ಮಾಡಬೇಕು ನಮಸ್ಕಾರವನ್ನು. ಹಾಗಾದರೆ ಇನ್ನೊಂದು ರೂಪ ಇದ್ದರೆ ಮತ್ತೊಂದು ಬಾರಿ ನಮಸ್ಕಾರ, ಇನ್ನೊಂದು ದೇವಸ್ಥಾನ ಇದ್ದರೆ ಮತ್ತೊಂದು ಬಾರಿ ಪ್ರದಕ್ಷಿಣೆ. ಹಾಗಾದರೆ 10 ಬಾರಿ ಈ ಸೇವಕನಿಗೆ ಭಕ್ತನಿಗೆ ಸೇವೆ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತ ಕರುಣೆಯಿಂದಲೇ ದೇವರು ನಾನಾ ರೂಪಗಳನ್ನು ತೆಗೆದುಕೊಳ್ತಾ ಇದ್ದಾನೆ. ಅದರಲ್ಲಿ ನರಸಿಂಹ ರೂಪ ಅಂತನ್ನುವುದು ಅತ್ಯಂತ ವಿಶಿಷ್ಟವಾದ ರೂಪ. ನಾವೆಲ್ಲ ರಾಮಕೃಷ್ಣಾದಿ ರೂಪಗಳನ್ನು ಯಥೇಚ್ಛವಾಗಿ ಶ್ರವಣ ಮಾಡಿರ್ತೇವೆ. ನರಸಿಂಹದೇವರ ಬಗ್ಗೆ ಕೇಳುವಾಗ ಪ್ರಾಯ ಸಪ್ತಮಸ್ಕಂದ ಭಾಗವತ 1 ಬಿಟ್ಟರೆ ಇನ್ನೆಲ್ಲೂ ಕೂಡ ನಾವು ನರಸಿಂಹದೇವರ ಚಿಂತನೆಯನ್ನು ಮಾಡಿರೋದಿಲ್ಲ. ಹಾಗಲ್ಲದೆ ಆ ನರಸಿಂಹದೇವರ ಪ್ರತಿಮೆಗಳು ಪ್ರತೀಕಗಳು ಅನೇಕ ಕಡೆಗಳಲ್ಲಿವೆ.
ಎಲ್ಲ ಕಡೆಗಳಲ್ಲೂ ಕೂಡ ಏನು ಅಂದರೆ ಎಲ್ಲಿ ನದಿಗಳಿವೆಯೋ ಅಲ್ಲೇ ಭಗವಂತ ನರಸಿಂಹದೇವರಿದ್ದದ್ದು. ಶೂರ್ಪಾಲಿ ಕ್ಷೇತ್ರ ಇರಬಹುದು, ಗಲಗಲಿ ಕ್ಷೇತ್ರ ಇರಬಹುದು, ಕಾರ್ಪರ ಕ್ಷೇತ್ರ ಇರಬಹುದು, ಎಲ್ಲಿ ನೋಡಿದರೂ ಕೂಡ ನದಿ ತೀರದಲ್ಲೇ ನರಸಿಂಹದೇವರಿರೋದು. ಅದಕ್ಕೆ ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳುವಾಗ ವನಂ ಗತೋ ಯದ್ಧರಿಮಾಶ್ರಯೇತ ಅಂತಂದಿದ್ದಾರೆ. ವನಂ ಗತೋ ಯದ್ಧರಿಮಾಶ್ರಯೇತ ಅಂದರೆ ವನ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ ಇದೆ. ನೀರಿನಲ್ಲಿ ಇರುವ ನರಸಿಂಹ. ನೀರಿನಲ್ಲಿ ಅಂತಂದರೆ ಲಕ್ಷಣ ನೀರಿನ ದಂಡೆ ಮೇಲೆ. ಗಂಗಾಯಾಮ್ ಘೋಷಃ ಅಂತ ಹೇಳುವಾಗ ಗಂಗಾದಲ್ಲಿ ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಗಂಗಾ ತೀರದಲ್ಲಿ ಮನೆ ಅಂತ ಹೇಳಿದಂತೆ ವನಂ ಗತೋ ಯದ್ಧರಿಮಾಶ್ರಯೇತ, ನೀರಿನಲ್ಲಿದ್ದ ಹರಿ ಅಂದರೆ ನರಹರಿಂ ಅಂತ ಅರ್ಥ. ಹರಿ ಶಬ್ದಕ್ಕೆ ಹರಿ ಅಂತ ಪರಮಾತ್ಮನ ರೂಪ ಅಲ್ಲ, ನರಹರಿ ಅಂತ. ಯಾಕೆ? ನಾಮೈಕ ದೇಶಗ್ರಹಣೆ ನಾಮಗ್ರಹಣ ನ್ಯಾಯ ಅಂತ ಒಂದು ನ್ಯಾಯ ಇದೆ. ನಾಮದ ಒಂದು ಭಾಗವನ್ನು ಹೇಳಿದ್ರು ಎಲ್ಲ ಭಾಗವನ್ನು ಹೇಳಿದಂತೇನೆ. ಭೀಮಸೇನ ಅಂತ ಇರ್ತದೆ, ಭೀಮ ಅಂತ ಕರಿತಿರ್ತಾರೆ. ಭೀಮ ಅಂತ ಕರೆದ ಅರ್ಧ ಹೆಸರು ಕರೆದಂತಲ್ಲ, ಏಕದೇಶ ಗ್ರಹಣ ಅಷ್ಟೇ. ಹಾಗೆ ಮತ್ತೆ ನರಹರಿ ಅಂತಿದೆ, ನರ ಬಿಟ್ಟಿದ್ದೇವೆ, ಹರಿ ಕರಿತಿದ್ದೇವೆ. ಹರಿ ಅಂತ ಕರೆದ್ರಿಂದ ನರಸಿಂಹದೇವರನ್ನೇ ಎಲ್ಲಿದ್ದಾನವನು ಅಂತ ಕೇಳಿದ್ರೆ ವನಂ ಗತೋ ಯದ್ಧರಿಮಾಶ್ರಯೇತ, ನದಿಯ ತೀರದಲ್ಲಿರುವಂಥ ನರಸಿಂಹದೇವರನ್ನ ಆಶ್ರಯಿಸ್ರಿ ಅಂತೇನು ಪ್ರಹ್ಲಾದರಾಜರು ಹೇಳಿದ್ರೋ ಅದಕ್ಕನುಗುಣವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ವನಂ ಗತಃ, ಕೃಷ್ಣೆಯ ತೀರದಲ್ಲಿರುವಂತಹ ನರಸಿಂಹದೇವರನ್ನು ಆಶ್ರಯಿಸಿದ್ದೇವೆ. ವನಂ ಗತೋ ಯದ್ಧರಿಮಾಶ್ರಯೇತ. ಇದಕ್ಕೆ ನದಿ ಇದೆಯಲ್ಲ, ಈ ನದಿ ಇದಕ್ಕೆ ಕೃಷ್ಣ ಅಂತ ಕರೀತಾರೆ. ಇದಕ್ಕೆ ಕೃಷ್ಣವೇಣಿ ಅಂತೂ ಹೆಸರಿದೆ. ಕೃಷ್ಣ ಅಂತನ್ನೋ ನದಿ ಕೃಷ್ಣವೇಣಿ ಅಂತೂ ಹೆಸರಿದೆ. ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಈ ನದಿಯ ಜೊತೆಗೆ ಒಂದು ತಮಾಷೆ ಮಾಡ್ತಾರೆ. ಏನು ತಮಾಷೆ ಮಾಡ್ತಾರೆ? ಅಮ್ಮ, ಏನು ಆಶ್ಚರ್ಯ ನಿಂದೆಲ್ಲಾದರೂ. ಏನು ದೇವರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತೇನು? ಏನು ಪ್ರೀತಿ ಇದೆ? ವಾಸ್ತವಿಕವಾಗಿ ನದಿ ಸ್ತ್ರೀಲಿಂಗ ಶಬ್ದ, ಅದು ಕೃಷ್ಣ ಅಂತ ಕರಿಬೇಕು. ಕರೆಯುವಾಗ ಕೃಷ್ಣವೇಣಿ ಅಂತ ಕರೀತಾರೆ. ಕೃಷ್ಣ ಪುಲ್ಲಿಂಗ ಶಬ್ದ. ನಿನ್ನ ಹೆಸರು ಕೃಷ್ಣ ಇದ್ದದ್ದು ಕೃಷ್ಣವೇಣಿಯಾಗುವಾಗ ಪುಲ್ಲಿಂಗ ಯಾಕಾಯಿತು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ರಾಜರು. ಏನು ಹೆಸರು? ಕೃಷ್ಣಾ ನದಿ, ಅದು ಕೃಷ್ಣವೇಣಿ ಅಂತ ಕರಿತಿರ್ತೀರಿ. ಕೃಷ್ಣ ಹೋಗಿ ಕೃಷ್ಣವೇಣಿ ಯಾಕಾಯಿತು ಅಂತ ಕೇಳಿದ್ರೆ, ನಿನ್ನಲ್ಲಿ ಕೃಷ್ಣನ ಸನ್ನಿಧಾನ ಎಷ್ಟಿದೆ ಅಂದರೆ ನಿನ್ನನ್ನು ಮರೆತು ಜನ ಕೃಷ್ಣನನ್ನೇ ನೆನಪಿಸಿಕೊಳ್ಳುವಷ್ಟು ಇದೆ. ಆದ್ದರಿಂದ ಕೃಷ್ಣವೇಣಿ ಅಂತ ನಿನ್ನನ್ನು ಕರೀತಾ ಇದ್ದಾರೆ ಅಂತ ರಾಜರು ತೀರ್ಥ ಪ್ರಬಂಧದಲ್ಲಿ ಈ ಕೃಷ್ಣವೇಣಿಯ ಬಗ್ಗೆ ಸ್ತೋತ್ರ ಮಾಡ್ತಾರೆ. ಕೃಷ್ಣಾ ನದಿಯು ಶಾಸ್ತ್ರದಲ್ಲಿ ಕೃಷ್ಣವೇಣಿ ಆಗಲಿಕ್ಕೆ ಕಾರಣ ಕೃಷ್ಣನ ಸನ್ನಿಧಾನ ಅಷ್ಟಿರುವಂತಹದ್ದು. ವನಂ ಗತಃ, ಕೃಷ್ಣನ ಸನ್ನಿಧಾನದಿಂದ ಕೂಡಿರುವಂತಹ ಕೃಷ್ಣಾ ನದಿಯಲ್ಲಿ ಎಷ್ಟು ಸನ್ನಿಧಾನ? ಅವಳ ಹೆಸರೇ ಸ್ತ್ರೀಲಿಂಗ ಹೋಗಿ ಪುಲ್ಲಿಂಗ ಆಗುವಷ್ಟು ಸನ್ನಿಧಾನ ಇರುವಂತಹ ಕೃಷ್ಣನ ಸನ್ನಿಧಾನವಿರುವ ಕೃಷ್ಣಾ ನದಿಯ ತೀರದ ಮೇಲಿರುವಂತಹ ನರಸಿಂಹನನ್ನು ಆಶ್ರಯಿಸಿಕೊಳ್ಳಬೇಕು. ಈ ನರಸಿಂಹದೇವರನ್ನ ಸ್ತೋತ್ರ ಮಾಡುವಾಗ ಎಲ್ಲರೂ ಪ್ರಸಿದ್ಧವಾದ ಒಂದು ಶ್ಲೋಕವನ್ನು ಹೇಳ್ತಿರ್ತಾರೆ. ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ಬರುವಂತಹ ಶ್ಲೋಕವನ್ನೇ ಮಾತಾಡೋಣ. ಏನು ಶ್ಲೋಕ ಬರ್ತದೆ ಎಲ್ಲ ಕಡೆಗೆ ಇರೋದು? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಇದೆ. ಇದು ಏನು ಮಂತ್ರ? ಈ ಮಂತ್ರವನ್ನು ಕಂಡವರು ಯಾರು? ಈ ಮಂತ್ರವನ್ನು ಯಾರಿಗೆ ಉಪದೇಶ ಮಾಡಿದರು? ಇದೆಲ್ಲ ಒಂದು ಇತಿಹಾಸ. ಪ್ರಾಯ ನಾವು ಈ ಮಂತ್ರವನ್ನು ಉಗ್ರಂ ವೀರಂ ಮಹಾವಿಷ್ಣುಂ ಅನ್ನುವಂತಹ ಮಂತ್ರವನ್ನು ಹೇಳ್ತಿರ್ತೇವೆ. ಯಾವಾಗ ಹೇಳ್ತಿರ್ತೀವಿ ಅಂದರೆ ಭಯ ಬರಬೇಕು ನಮಗೆ. ಭಯ ಬಂದಾಗ ಮಾತ್ರ ಈ ಮಂತ್ರ ಹೇಳ್ತಿರ್ತೀವಿ. ಸಾಮಾನ್ಯ ಕೂತಾಗ ಹೇಳಂಗಿಲ್ಲ ನಾವು. ಯಾಕೆ ಹೇಳಿಕತ್ತೀರಿ ಉಗ್ರಂ ವೀರಂ ಮಹಾವಿಷ್ಣು? ಏನ್ರಿ ಗಾಬರಿ ಆಗ್ಯದೇನು ಅಂತ ಕೇಳಿದ್ರೆ ಇವ್ರ ಮಂತ್ರ ಹೇಳೋದು ನೋಡಿ ಉಳಿದವ್ರಿಗೆ ಗಾಬರಿ ಆಗಿರ್ತದೆ. ಏನೋ ಆಗ್ಯದ ಇಲ್ಲ ಅಂದ್ರೆ ಇಷ್ಟು ಪರಿಯಿಂದ ಮಂತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವರು ಅಂತ ಅವ್ರಿಗೆ ಗಾಬರಿ ಆಗಿರ್ತಾರೆ, ಅವ್ರಿಗೆ ಭಯ ಆಗಿರ್ತದೆ. ಹಾಗಾದ್ರೆ ಏನು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಇದನ್ನು ಎಲ್ಲಿ ಹೇಳಿದ್ದು ಅಂತ ಕೇಳಿದಾಗ ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳುವಾಗ, ಮೂಲದಲ್ಲಿ ಮಂತ್ರದಲ್ಲಿ ಇದೆ, ಭಾಷ್ಯದಲ್ಲಿ ಹೇಳುವಾಗ ಮೇಘ ಸಂಸ್ಥಂ ಹಂಸರೂಪಂ ತಂ ವಿಷ್ಣುಂ ಪರಮೇಶ್ವರಂ ವಿರಿಂಚ ಶರ್ವಪೂರ್ವೇಭ್ಯ ನೃಸಿಂಹಾನುಷ್ಟುಭಂ ಪರಂ. ನರಸಿಂಹಾನುಷ್ಟುಪ ಅಂದರೆ ಅನುಷ್ಟುಪ್ ಛಂದಸ್ಸಿನಲ್ಲಿರುವಂತಹ ನರಸಿಂಹದೇವರ ಮಂತ್ರ. ಅನುಷ್ಟುಪ್ ಛಂದಸ್ಸಿನಲ್ಲಿರುವಂತಹ ನರಸಿಂಹದೇವರ ಮಂತ್ರ ಅಂದರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಅನುಷ್ಟುಪ್ ಛಂದಸ್ಸು ಅಂತ ಯಾವುದಕ್ಕೆ ಕರೆಯೋದು? 8 ಅಕ್ಷರಗಳು ಒಂದು ಪಾದದಲ್ಲಿ ಇದ್ದರೆ ಅದಕ್ಕೆ ಅನುಷ್ಟುಪ್ ಛಂದಸ್ಸು ಅಂತ ಕರೀತಾರೆ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಅಂತನ್ನುವುದು ಅನುಷ್ಟುಪ್ ಛಂದಸ್ನಲ್ಲಿದೆ. ಯಾಕೆ? ಒಂದು ಸಾಲಿನಲ್ಲಿ 8 ಅಕ್ಷರಗಳು. ಹಾಗಾದರೆ ಉಗ್ರಂ ವೀರಂ ಮಹಾವಿಷ್ಣುಂ 8 ಅಕ್ಷರ ಆಯಿತು.
ಜ್ವಲಂತಂ ಸರ್ವತೋಮುಖಂ 8 ಅಕ್ಷರ ಆಯಿತು. ನರಸಿಂಹಂ ಭೀಷಣಂ ಭದ್ರಂ 8 ಅಕ್ಷರ ಆಯಿತು. ಮೃತ್ಯುಂ ನಮಾಮ್ಯಹಂ 8 ಅಕ್ಷರ ಆಯಿತು. ಹಾಗಾದರೆ 8 ಅಕ್ಷರಗಳ 4 ಪಾದಗಳಿರುವ ಅನುಷ್ಟುಪ್, ನರಸಿಂಹಾನುಷ್ಟುಪ ಅಂತ ಹೆಸರು. ಏನಾಯಿತು? ಒಂದು ಕಡೆಗೆ ಜ್ಞಾನಿಗಳೆಲ್ಲ ಕುಳಿತುಕೊಂಡಿದ್ದಾರೆ. ಮುನಯಃ, ಎಂತಹ ಮುನಯಃ? ದದೃಶುರು ಮುನಯೋ ದಿವ್ಯಾಹ, ಭಾರೀ ದಿವ್ಯವಾದ ಚಕ್ಷಸ್ಸು ಇರುವಂಥ ಮುನಿಗಳು. ದಿವ್ಯ ಚಕ್ಷಸ್ಸಿರೋ ಮುನಿಗಳು ಅಂತಂದರೆ ನಮಗೆ ಈ ಗೋಡೆಯಿಂದ ಆ ಕಡೆ ಏನಿದೆ ಅಂತ ಕಾಣಿಸೋದಿಲ್ಲ. ಗೋಡೆ ಅಡ್ಡ ಬಂದರೆ, ಮೋಡಗಳ ಅಡ್ಡ ಬಂದರೆ ಸೂರ್ಯ ಇದ್ದಾನೋ ಇಲ್ಲೋ ಕಾಣಿಸೋದಿಲ್ಲ. ಆದರೆ ಜ್ಞಾನಿಗಳಾದ ಆ ಋಷಿಗಳಿಗೆ ಈ ಗೋಡೆ ಅಡ್ಡಿರಬಹುದು, ನೀರಡ್ಡಿರಬಹುದು, ಆಕಾಶ ಇರಬಹುದು, ಮೋಡಗಳಿರಬಹುದು, ಯಾವ ಅಡ್ಡಿ ಆತಂಕಗಳು ಅವರ ಕಣ್ಣಿಗೆ ಆಗ್ತಿರಲಿಲ್ಲ. ಎಲ್ಲವೂ ಸ್ಪಷ್ಟವಾಗಿ ಕಾಣ್ತಾ ಇದ್ರು. ಅಂತಹ ಮುನಿಗಳ ಗುಂಪೊಂದು ಒಂದು ಕಡೆಗೆ ಕುಳಿತುಕೊಂಡಿತ್ತು. ಕುಳಿತುಕೊಂಡಿರುವಾಗ ಏನು ನೋಡಿದರು ಅಂತ ಕೇಳಿದ್ರೆ, ಮೇಘ ಸಂಸ್ಥಂ, ತುಂಬು ಮೋಡಗಳು, ಮೇಲೆ ಆಕಾಶದ ತುಂಬ ಮೋಡಗಳು ಕಾಣಿಸ್ತಾ ಇವೆ. ಆ ಮೋಡದ ಮಧ್ಯದಲ್ಲಿ ಹಂಸರೂಪಂ ತಂ ವಿಷ್ಣುಂ ಪರಮೇಶ್ವರಂ, ಹಂಸರೂಪದಲ್ಲಿ ಕುಳಿತುಕೊಂಡಿರುವಂತಹ ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ. ಈ ಹಂಸರೂಪಿ ಪರಮಾತ್ಮನ ಬಗ್ಗೆ ಬಹಳ ಕಡಿಮೆ ಕೇಳಿರುತ್ತೆ. ಭಾಗವತದ ಏಕಾದಶ ಸ್ಕಂದಲ್ಲಿ ಬರುವಾಗ ಹೇಳ್ತಾರೆ, ಹಂಸರೂಪಿ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಹಂಸರೂಪದಲ್ಲಿ ಇದ್ದ ಎರಡರ್ಥ. ಹಂಸರೂಪದಲ್ಲಿ ಇದ್ದದ್ದು ಅಂದರೆ ಅಕ್ಷರಶಃ ಹಂಸರೂಪದಲ್ಲಿ ಇದ್ದದ್ದು, ಅಥವಾ ಪರಮಹಂಸ ಸನ್ಯಾಸಿಯ ರೂಪದಲ್ಲಿ ಇದ್ದದ್ದು ಅಂತೂ ಅರ್ಥ ಇದೆ. ಹಂಸರೂಪದಲ್ಲಿರುವಂಥ ಪರಮಾತ್ಮ ಏನು ಮಾಡ್ತಿದ್ದಾನೆ ಅಂತಂದರೆ, ತಾನು ಎದುರುಗಡೆಗೆ ಹೀಗೆಲ್ಲ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಎಲ್ಲರನ್ನ ಕೂಡಿಸಿಕೊಂಡು ಪಾಠ ಹೇಳ್ತಾ ಇದ್ದಾನಂತೆ. ಇದನ್ನು ಜ್ಞಾನಿಗಳು ದಿವ್ಯ ದೃಷ್ಟಿಯಿಂದ ಕಂಡ್ರಂತೆ. ಏನು ದೃಶ್ಯ ಇರಬೇಕು ವಿಚಾರ ಮಾಡಿಕೊಳ್ಳ್ರಿ. ಒಂದು ಚಿತ್ರ ತೆಗೆದರೆ ನಿಮ್ಮ ಕಣ್ಣಿಗೆ, ಒಂದು ಪೇಂಟಿಂಗ್ ನೀವು ತೆಗೆದರೆ ಎಷ್ಟು ಚೆಂದ ಆಗಿರುತ್ತದೆ ಅಂದರೆ, ತಳಗಡೆ 10 ಮುನಿಗಳು ಮೇಲ್ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಮೋಡಗಳು ಸಾಲು ಸಾಲುಗಟ್ಟಿವೆ. ಆ ಒಂದು ಮೋಡದ ಮೇಲೆ ಪರಮಾತ್ಮ ಪೀಠದಲ್ಲಿ ಕುಳಿತುಕೊಂಡು ವಿರಾಜಮಾನಾಗಿ ಹಂಸನಾಮಕ ಪರಮಾತ್ಮ ಕುಳಿತಿದ್ದಾನೆ. ಎದುರಿನ ಮೋಡಗಳಲ್ಲಿ ಎಲ್ಲ ದೇವತೆಗಳು ಕುಳಿತುಕೊಂಡಿದ್ದಾರೆ. ಮುಂದಿನ ಸಾಲಿನಲ್ಲಿ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಗರುಡದೇವರು, ವಾಯುದೇವರು ಎಲ್ಲರೂ ಸೇರಿಕೊಂಡು ಕೂತ್ಕೊಂಡಿದ್ದಾರೆ. ಕುಳಿತುಕೊಂಡಿರುವಾಗ ಕೇಳಿದ್ರಂತೆ, ನಿನ್ನ ಬಾಯಿಯಿಂದ ಮಂತ್ರವನ್ನು ಕೇಳಬೇಕು. ಯಾಕೆ ನಿನ್ನ ಬಾಯಿಂದ ಕೇಳಬೇಕು? ಬೇರೆಯವ್ರ ಬಾಯಿಂದ ಮಂತ್ರ ಕೇಳಿ ಬರಂಗಿಲ್ಲ. ಏನು ಅಂದರೆ, ಎಲ್ಲ ಮಂತ್ರದ್ರಷ್ಟಾರನಾದವನು ಪರಮಾತ್ಮ. ಯಾರವನು ಪರಮಾತ್ಮ? ಹಯಗ್ರೀವ ಋಷಿ. ಎಷ್ಟು ಆಶ್ಚರ್ಯ! ಇವತ್ತು ಜಗತ್ತಿನಲ್ಲಿ ಬಂದಿರುವ ಎಲ್ಲ ಮಂತ್ರಗಳಿಗೂ ಪ್ರಥಮ ಋಷಿ ಯಾರು ಅಂತ ಕೇಳಿದ್ರೆ ಹಯಗ್ರೀವ ರೂಪಿಯಾಗಿರುವಂಥ ಪರಮಾತ್ಮ. ನೀನೇ ಎಲ್ಲ ಮಂತ್ರದ್ರಷ್ಟಾರ. ಒಂದು ಮಂತ್ರವನ್ನು ನಮಗೆ ಉಪದೇಶ ಮಾಡಿಬಿಡು, ನಾವು ಕೇಳಿಕೊಂಡು ಧನ್ಯರಾಗ್ತೇವೆ ಅಂತ ಹೇಳಿದಾಗ ಪ್ರಾರಂಭ ಮಾಡ್ತಾನೆ ಪರಮಾತ್ಮ. ಏನು ಮಂತ್ರವನ್ನು ಹೇಳ್ತಾನೆ ಅಂತ ಕೇಳಿದ್ರೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಮಂತ್ರವನ್ನು ಸ್ವತಃ ಭಗವಂತನೇ ಹಂಸರೂಪದಿಂದ ಚತುರ್ಮುಖ ಬ್ರಹ್ಮದೇವರಿಗೆ, ವಾಯುದೇವರಿಗೆ ಉಪದೇಶ ಮಾಡಿದ ಮಂತ್ರ. ಆ ಮಂತ್ರವನ್ನು ಇವತ್ತಿಗೂ ನಾವು ಎಲ್ಲರೂ ಹೇಳ್ತೇವೆ. ಹೌದು, ಮಂತ್ರ ಮುಗಿತು, ಉಪದೇಶ ಆಯಿತು. ಉಪದೇಶ ಆದಾಗ ವಿದ್ಯಾರ್ಥಿಗಳು 2 ತರಹದಲ್ಲಿ ಇರ್ತಾರೆ. ಉತ್ತಮ ವಿದ್ಯಾರ್ಥಿಗಳು ಅಂತ ಇಷ್ಟಿರ್ತಾರೆ. ಅಂದರೆ ಆ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವರಿಗೆ 1ನೇ ಸರ್ತಿ ಹೇಳಿದ ಕೂಡಲೇ ಅರ್ಥ ಆಗ್ತಿರುವುದಿಲ್ಲ. 2ನೇ ಸರ್ತಿ ಹೇಳಿದಾಗ ಏನೋ ಹೇಳಿದ್ರು ಅಂತ ಅನಿಸ್ತಿರ್ತದೆ. 3ನೇ ಸರ್ತಿ ಹೇಳಿದಾಗ ಓಹೋ ಅಂತಿರ್ತಾರೆ, ಅದು ಅರ್ಥ ಆಗಿರೋದಿಲ್ಲ. ಓಹೋ ಅಂತಿರ್ತಾರೆ. ಆ ಓಹೋ ಆಹಾ ಈಹಿ ಅಂತ ತಿಳ್ಕೊಂಡು ಗುರುಗಳು ಕೂಡಪಿ ಇನ್ನೊಂದ್ಸಲ ಹೇಳ್ತೀವಿ ಅಂತ ಮತ್ತೆ ಹೇಳ್ತಿರ್ತಾರೆ. ಹಾಗಾಗಿ ಅದು ನರಸಿಂಹಾನುಷ್ಠುಪ್ ಮಂತ್ರದ ರಹಸ್ಯ ಭಾಗಗಳೆಲ್ಲ ಚತುರ್ಮುಖ ಬ್ರಹ್ಮದೇವರಿಗೂ ವಾಯುದೇವರಿಗೂ ಅರ್ಥ ಆಗಿಬಿಡ್ತು. ಅಷ್ಟು ಹೈ ಲೆವೆಲ್ಲಿನ ಪಾಠ ಅದು. ಅಷ್ಟು ಲೆವೆಲ್ಲಿನ ಪಾಠ ಹೇಳಿಬಿಟ್ರು. ಪರಮಾತ್ಮ ಹೊರಟು ಹೋಗ್ಬಿಟ್ಟ. ಗರುಡ ಶೇಷಾದಿಗಳು ಕೂತ್ಕೊಂಡಿದ್ರು, ರುದ್ರದೇವರು ಕೂತ್ಕೊಂಡಿದ್ರು. ಎಲ್ಲರೂ ಹೇಳ್ತಿರುವಾಗ ವಾಯುದೇವರನ್ನ ಹಿಡಿದು ಕೂಡಿಸಿದ್ರು. ರುದ್ರದೇವರು ಕೂಡ್ರಿ ಅಂತ. ಯಾಕೆ? ನೀವು ಅರ್ಥ ಮಾಡಿಕೊಂಡ್ಬಿಟ್ರಿ. ಕೆಲವು ಗುರುಗಳು, ಕೆಲವು ಶಿಷ್ಯರು ತಾವೇ ಅರ್ಥ ಮಾಡಿಕೊಂಡ್ಬಿಡ್ತಾರೆ. ನಾವೇನು ಮಾಡ್ಬೇಕು ಇಲ್ಲಿ? ಇನ್ನೊಂದು ಸರ್ತಿ ಹೇಳ್ರಿ ಅಂತ. ಆಗ ಎಷ್ಟು ಅದ್ಭುತವಾದ ಮಾತು. ದದೃಶುರು ಮುನಯೋ ದಿವ್ಯಾಹ ಆಚಾರ್ಯಂ ಬ್ರಹ್ಮ ಶರ್ವಯೋ ಏವಂ ವಾಯುಂಚ ದದೃಶು ತತ್ರ ಹಂಸ ಸ್ವರೂಪಿಣಂ ಶಿವಾದಿಭ್ಯೋ ವ್ಯಾಹರಂತಂ ತಾಮೇವ ಅನುಷ್ಠುಭಂ ಪರಂ. ಮತ್ತೆ ರುದ್ರದೇವರು ಕೇಳಿಕೊಂಡಾಗ ವಾಯುದೇವರು ಪರಮಾತ್ಮ ಯಾವ ಪೀಠದಲ್ಲಿ ಕುಳಿತಿದ್ನಲ್ಲ ಆ ಪೀಠದಲ್ಲಿ ಅವರು ಕುಳಿತುಕೊಂಡು, ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ವಾಯುದೇವರು ಕುಳಿತುಕೊಂಡು, ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಲ್ಲಿ ಕುಳಿತುಕೊಂಡು ಆಗ ವಾಯುದೇವರು ಪ್ರವಚನ ಪ್ರಾರಂಭ ಮಾಡಿದರು. ಯಾರಿಗೆ? ರುದ್ರದೇವರಿಗೆ ಹೇಳ್ತಾ ಇದ್ದಾರೆ, ಶೇಷದೇವರಿಗೆ ಹೇಳ್ತಿದ್ದಾರೆ, ಗರುಡದೇವರಿಗೆ ಹೇಳ್ತಿದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಪ್ರಾರಂಭ ಆಯಿತು. ಒಂದೊಂದೇ ಪದಗಳ ಅರ್ಥ ಬರಬೇಕು. ಪ್ರಾಯಃ ಈ ಮಂತ್ರಗಳಿಗೆ ಅರ್ಥವನ್ನು ನಾವೇ ಏನೋ ಮಾಡ್ಕೊಂಡ್ಬಿಟ್ಟಿವಿ. ನಾವು ಅಂದ್ರೇನು?
ಅಮರಕೋಶ ಓದಿ ಬಾಯ್ಪಾಠ ಮಾಡಿ ಡಿಕ್ಷನರಿ ತೆಗೆದು ಉಗ್ರಂ ಅಂದ್ರೆ ಉಗ್ರನಾದ, ವಿಷ್ಣು ಅಂದ್ರೆ ವಿಷ್ಣುವಾದ, ಮಹಾವಿಷ್ಣು ಅಂದ್ರೆ ಮಹಾವಿಷ್ಣುವಾದ. ಓಹೋ ಹೌದು, ವೀರನಾದ. ಯಾರೊಬ್ರು ಹೇಳ್ತಿರ್ಬೇಕು ಕನ್ನಡದಿಂದ ತೆಲುಗು ಮಾತಾಡೋದು ಎಷ್ಟು ಸರಳ ಅದ ಅಂತ ತಿಳ್ಕೊಂಡು. ಯಾಕಂದ್ರೆ ಕನ್ನಡದಕ್ಕೆ ಅದಕ್ಕೂ ಡೂ ಹಚ್ಚಿಬಿಟ್ರೆ ತೆಲುಗು ಆಗಿಬಿಡ್ತದೆ. ರಾಮನು ರಾಮಡು, ರಾಮನು ರಾಮುಡು. ತೆಲುಗು ಎಷ್ಟು ಈಸಿ ಅದಂದ್ರೆ ಇದಕ್ಕೆ ಹೂ ಹಚ್ಚಿಬಿಟ್ರೆ ಆಗಿಬಿಡ್ತದೆ ಅಂತ ತಿಳ್ಕೊಂಡು ಡೂ ಹಚ್ಚಿದ್ರೆ ಸಾಕು ಅಂತ ತಿಳ್ಕೊಂಡು. ಹಾಲುಕು ಲೂ ಕೆಲಸ ಆಗ್ತಿಲ್ಲ. ಅದರಿಂದ ಹಿಂಗೆ ಅರ್ಥ ಮಾಡಬಾರ್ದು. ನೋಡ್ರಿ ಎಷ್ಟು ವಿಚಿತ್ರ ಇದೆ ಅಂದರೆ, ಯಾವಾಗ ರುದ್ರದೇವರು ಈ ಮಂತ್ರವನ್ನ ತಾವು ಕೇಳಿಸಿಕೊಂಡ್ರು ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಹೆಂಡತಿ ಸುಮ್ ಕೊಡ್ತಾಳ? ಸುಮ್ ಕೊಡೋ ಹೆಂಡತಿಯ? ಹೆಂಡತಿ ಅನ್ನೋ ಶಬ್ದಕ್ಕೂ ಸುಮ್ಮನೆ ಕೊಡು ಅನ್ನೋ ಶಬ್ದಕ್ಕೂ ಆಗಿ ಬರ್ತದ? ವಿರುದ್ಧಾರ್ಥಕ ಪದಗಳನ್ನು ಒಂದು ಕಡೆಗೆ ಸೇರಿಸಬಾರ್ದು. ಆವಾಗ ಪಾರ್ವತಿ ದೇವಿ ಕೇಳಿದ್ದು ಏನು ಅಂತ ತಿಳ್ಕೊಂಡು, ಹೌದು ನೀವೆಲ್ಲ ಅಲ್ಲಿ ಹಾಯಾಗಿ ಹೋಗಿ ಕುತ್ಕೊಂಡು ಏನೇನೋ ಪ್ರವಚನ ಕೇಳ್ಕೊಂಡು ಬಂದ್ರಿ, ಹೆಣ್ಮಕ್ಳಿಗೆ ಬೇರೆ ಪ್ರವೇಶ ಇಲ್ಲ ಅಂತ ಬೇರೆ ಬೋರ್ಡ್ ಹಾಕಿಬಿಟ್ಟಿರ್ತೀರಿ ನೀವೆಲ್ಲ, ಇತ್ತೀಚೆಗೆ ಆಚಾರ ಬೋರ್ಡ್ ತೆಗೆದಿದ್ದಾರೆ ಬಿಡ್ರಿ, ಅದಕ್ಕೆ ಯಾಕೆ ನೀವು ಅಲ್ಲೇನು ಕಲ್ಕೊಂಡ್ ಬಂದಿರಿ ಹೇಳ್ರಿ ಅಂತ ಕೇಳಿದ್ರು. ಕೇಳಿದಾಗ ಆಗ ರುದ್ರದೇವರು ಪಾರ್ವತೀ ದೇವಿಗೆ ಹೇಳಿದ ಒಂದೊಂದು ಪದಗಳ ಅರ್ಥವನ್ನ ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ ವೇದವ್ಯಾಸ ದೇವರು. ಉಗ್ರಂ ಅಂದ್ರೆ ಏನು, ವಿಷ್ಣುಂ ಅಂದ್ರೆ ಏನು, ಮಹಾವಿಷ್ಣುಂ ಅಂದ್ರೆ ಏನು, ಸರ್ವತೋಮುಖಂ ಅಂದ್ರೆ ಏನು, ಈ ಒಂದೊಂದಕ್ಕೂ ವೇದವ್ಯಾಸ ದೇವರು ರುದ್ರದೇವರು ಪಾರ್ವತೀ ದೇವಿಗೆ ಹೇಳಿದ್ದನ್ನ ಉಲ್ಲೇಖ ಮಾಡ್ತಾರೆ. ಸರ್ವತೋಮುಖಂ ಅನ್ನುವಂತಹ ಒಂದು ಶಬ್ದದ ವಿವರಣೆಯನ್ನು ಕೊಡ್ತೇವೆ. ನಮಗಿದಕ್ಕೆಲ್ಲ ಸರ್ವತೋಮುಖ ಅಂದ್ರೆ ಏನು ಹೇಳ್ತಕ್ಕಂತ ಹೇಳ್ರಿ. ಸರ್ವತೋಮುಖ ಅಂದ್ರೆ ಕೂತವರು ಎಲ್ಲ ಕಡೆಗೆ ಮುಖ ಇದೆ ಅಲ್ವಾ? ಗುಡ್ ಬಾಯ್ಸ್ ಆ್ಯಂಡ್ ಗುಡ್ ಗರ್ಲ್ಸ್. ಹೌದು, ಎಲ್ಲ ಕಡೆಗೆ ಮುಖ ಇದೆ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಇದು ಶ್ರುತ್ಯರ್ಥ ಇದು ಸರಿ ಇದೆಯಾ? ಇದು ಉಪನಿಷತ್ತಿನ ಅರ್ಥ ಸರಿ ಆಯ್ತಾ? ಹೇಗೆ ಅರ್ಥ ಮಾಡಬೇಕು? ರುದ್ರದೇವರು ಪಾರ್ವತೀ ದೇವಿಗೆ ಹೇಳುವಾಗ ಹೇಳ್ತಾರೆ, ನೋಡು, ಸರ್ವತೋಮುಖಂ ಅನ್ನೋ ಶಬ್ದಕ್ಕೆ ಎಲ್ಲ ಕಡೆ ಮುಖ ಇದೆ ಎನ್ನುವ ಅರ್ಥವನ್ನು ಸಾಮಾನ್ಯವಾಗಿ ತಿಳಿತಾರೆ. ಹಾಗರ್ಥ ಅಲ್ಲ. ಭಗವಂತನಿಗೆ ಪ್ರಾಕೃತವಾದ ಶರೀರವೇ ಇಲ್ವಲ್ಲೇ? ಹೆಂಡತಿಗೆ ಹೇಳುವಾಗ ಪ್ರಾಕೃತವಾದ ಶರೀರವೇ ಇಲ್ವಲ್ಲ? ಹೌದಲ್ರಿ, ಪ್ರಾಕೃತವಾದ ಶರೀರ ಇಲ್ಲ ದೇವರಿಗೆ. ಅದು ಪ್ರಾಕೃತ ಶರೀರ ಇರೋದಕ್ಕೂ ಸರ್ವತೋಮುಖಂ ಅನ್ನೋದಕ್ಕೆ ಏನು ಶಬ್ದ, ಏನು ಸಂಬಂಧ ಅಂತ ಕೇಳಿದರೆ, ನಮಗೆ ಪ್ರಾಕೃತವಾದ ಶರೀರ ಇದ್ದದ್ರಿಂದ ಮುಖ ಒಂದೇ ಕಡೆಗೆ ಇರಬೇಕಾಗ್ತದೆ. ಏನಾಯಿತು? ನಮಗೆ ಪ್ರಾಕೃತವಾದ ದೇಹ ಇದ್ದದ್ರಿಂದ ಮುಖ ಒಂದೇ ಕಡೆಗೆ ಇರಬೇಕು, ಕಣ್ಣು ಒಂದೇ ಕಡೆಗೆ ಇರಬೇಕು. ಇನ್ ಕೇಸ್ ಏನಾದರೂ ನಮಗೆ ಕಣ್ಣು ಇಲ್ಲಿ ಇದ್ದಿದ್ರೆ ಯಾರಾದ್ರೂ ನಮ್ಮನ್ನು ಮದುವೆ ಅಲ್ಲ ನೋಡ್ತಿದ್ರೆ ಹೇಳ್ರಿ, ಮದುವೆ ದೂರ ನೋಡ್ಕೊ, ಯಾರು ಚಾನ್ಸ್ ಇತ್ತ? ಮೂಗು ಇಲ್ಲಿರೋದು ಬಿಟ್ಟು ರೀಪ್ಲೇಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದಮೇಲೆ ನಮಗೆ ಪ್ರಾಕೃತವಾದ ಶರೀರ ಇದ್ದದ್ರಿಂದ ಕಣ್ಣು ಇಲ್ಲಿ, ಕೈ ಇಲ್ಲಿ, ಕಾಲಿಲ್ಲಿ, ಬಾಯಿ ಇಲ್ಲಿ. ಪರಮಾತ್ಮನಿಗೆ ಅಪ್ರಾಕೃತವಾದ ಶರೀರ ಇದ್ದದ್ದರಿಂದ ಸರ್ವತೋ ಮುಖಂ, ಯಾವ ಇಂದ್ರಿಯವೂ ಮುಖದ ಕೆಲಸ ಮಾಡ್ತದಲ್ಲ. ಕಣ್ಣು ಮುಖ ಆಗ್ತದೆ, ಮೂಗು ಮುಖ ಆಗ್ತದೆ, ಬಾಯಿ ಮುಖ ಆಗ್ತದೆ, ಬೆನ್ನು ಮುಖ ಆಗ್ತದೆ, ಯಾವುದು ಮುಖ ಆಗೋದಿಲ್ಲ. ಹಾಗಾಗಿ ದೇವರಿಗೆ ಅಪ್ರಾಕೃತವಾದ ಶರೀರ ಇದ್ದದ್ದರಿಂದ ದೇವರನ್ನ ಸರ್ವತೋ ಮುಖ, ಸರ್ವತೋ ಚಕ್ಷು, ಸರ್ವತೋ ನಾಸ ಯಾವ ಶಬ್ದದಿಂದಲೂ ಕರೀಬಹುದು ಅಂತನ್ನುವುದನ್ನು ರುದ್ರದೇವರು ಸರ್ವತೋಮುಖದ ಶಬ್ದದ ಅರ್ಥವಾಗಿ ಹೇಳ್ತಾರೆ. ಸರ್ವತೋಮುಖಂ ಅನ್ನುವುದರಿಂದ ನಾವು ನರಸಿಂಹದೇವರಿಗೆ ಏನು ಹೇಳ್ತಿದ್ದೇವೆ ಅಂದರೆ ಅಪ್ರಾಕೃತವಾದ ಶರೀರ ಉಳ್ಳವನು ಅಂತ ಅರ್ಥವೇ ಹೊರತಾಗಿ ಎಲ್ಲ ಕಡೆಗೆ ಮುಖ ಇದೆ ಅಂತ ಅನ್ನೋದು ತಾತ್ಪರ್ಯ ಅಲ್ಲ. ನಮಗೆ ತಾತ್ಪರ್ಯ ಹೌದು, ನಿಮ್ಗೆ ತಿಳಿತದೆ ಸರ್ವತೋಮುಖಂ ಅನ್ನೋದರಿಂದ. ಹಾಗಾದರೆ ಸರ್ವತೋಮುಖಂ ಮಹಾವಿಷ್ಣು ಅಂದರೆ ಏನು? ವಿಷ್ಣುವಿದೆ ಮಹಾವಿಷ್ಣುವಿದೆ ಅಂದರೆ ಅರ್ಥ ಏನು ಅಂದರೆ, ವಿಷ್ಣು ಅನ್ನೋ ಶಬ್ದಕ್ಕೆ ವಿಶತಿ ಇತಿ ವಿಷ್ಣು, ಪ್ರವೇಶ ಮಾಡ್ತಾನಾದ್ರಿಂದ ಅವನಿಗೆ ವಿಷ್ಣು. ಪ್ರವೇಶ ಮಾಡ್ತಾನಾದ್ರಿಂದ ವಿಷ್ಣು. ನೀರಿದೆಯಲ್ಲ, ಇದಕ್ಕೆ ವಿಷ್ಣು ಅಂತ ಕರಿಬೇಕು. ಯಾಕೆ ನೀರಿಗೆ ವಿಷ್ಣು ಅಂತ ಕರಿಬೇಕು? ವಿಶತಿ, ನೀರಿನಲ್ಲಿ ಪ್ರವೇಶ ಮಾಡಬಹುದು, ಅದರಿಂದ ಅದು ವಿಷ್ಣು. ಮಣ್ಣಿನಲ್ಲಿ ವಿಶತಿ ಇತಿ ವಿಷ್ಣು ಹಾಕ್ತಾರಲ್ಲ, ತೆಗೆದು ನಮ್ಮನ್ನೆಲ್ಲ ವಿಶತಿ ಇತಿ ವಿಷ್ಣು. ಬೆಂಕಿಯಲ್ಲಿ ವಿಶತಿ ಇತಿ ವಿಷ್ಣು ಹಾಕ್ಬೋದು. ಆಕಾಶದಲ್ಲಿ ವಿಶತಿ ಇತಿ ವಿಷ್ಣು ಇಲ್ಲ, ನೀವು ಪ್ರವೇಶ ಮಾಡಲಾರ್ರಿ ಆಕಾಶದಲ್ಲಿ, ಆಕಾಶವೇ ನಿಮ್ಮಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ. ಆಮೇಲೆ ವಾಯುವಿನಲ್ಲಿ ನೀವು ಪ್ರವೇಶ ಮಾಡಲಾರ್ರಿ. ಹಾಗಾದರೆ ಮಣ್ಣು, ನೀರು, ಬೆಂಕಿಗಳಿಗೆ ವಿಷ್ಣು ಅಂತ ಕರೀಬಹುದು. ಅಂದರೆ ವಿಷ್ಣು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ಪ್ರವೇಶ ಮಾಡುವನು ಅಂತ ಅರ್ಥ. ಸರಿಯಾ? ಮಹಾವಿಷ್ಣು ಅಂದರೆ ಏನು ಅಂದರೆ, ಸಾಮಾನ್ಯವಾದ ವಿಷ್ಣು ಶಬ್ದದ ಅರ್ಥ ನಿಮ್ಮಲ್ಲಿ ಪ್ರವೇಶ ಮಾಡಿದ್ದಾನೆ, ನಿಮ್ಮಲ್ಲಿ ಪ್ರವೇಶ ಮಾಡಿದ್ದಾನೆ, ನನ್ನಲ್ಲಿ ಪ್ರವೇಶ ಮಾಡಿದ್ದಾನೆ. ಮಹಾವಿಷ್ಣು ಅನ್ನೋ ಶಬ್ದಕ್ಕೆ ಅವ್ಯಾಕೃತ ಆಕಾಶದಿಂದ ಪಾತಾಳದವರೆಗೆ ಮಹತ್ತಾದ ಯಾವ ಪದಾರ್ಥಗಳು ಅಂತಿವೆಯೋ ಆ ಎಲ್ಲ ಪದಾರ್ಥಗಳಲ್ಲಿ ಪ್ರವೇಶ ಮಾಡಿದ್ದರಿಂದ ದೇವರಿಗೆ ಮಹಾವಿಷ್ಣು ಅಂತ ಕರಿಬೇಕೆ ಹೊರತಾಗಿ ಅವ ಸಣ್ಣ ವಿಷ್ಣು, ಇವ ದೊಡ್ಡ ವಿಷ್ಣು. ಕೆಲವ್ರ ಮನೆ ಗಣಪತಿ ಕೂರಿಸಿರ್ತಾರೆ. ಕೆಲವ್ರ ಮನೆಯಲ್ಲಿ
ಗಣಪತಿಯನ್ನೇ ಕೊಡಿಸಿರ್ತಾರೆ. ಏನು ಗಣಪತಿ ಕೊಡಿಸಿರ್ತಾರೆ? ದೊಡ್ಡ ಗಣಪತಿ ಒಂದು, ಸಣ್ಣ ಗಣಪತಿ ಒಂದು. ಸಣ್ಣ ಗಣಪತಿ ಯಾರಿಗೆ ಅಂದರೆ ಮಗ ಪೂಜೆ ಮಾಡಲಿಕ್ಕೆ, ದೊಡ್ಡ ಗಣಪತಿ ಯಾರು ಅಂದರೆ ಅಪ್ಪ ಪೂಜೆ ಮಾಡಲಿಕ್ಕೆ. ಇಬ್ಬರು ಪೂಜೆ ಮಾಡಂಗಿಲ್ಲ, ಆಚಾರ ಬಂದು ಪೂಜೆ ಮಾಡಿರ್ತಾರೆ. ಇರಲಿ, ಸಣ್ಣ ಗಣಪತಿ ದೊಡ್ಡ ಗಣಪತಿ. ಹಂಗೆ ಸಣ್ಣ ವಿಷ್ಣು ದೊಡ್ಡ ವಿಷ್ಣು ಅಂತ ಅರ್ಥ ಅಲ್ಲದಕ್ಕೆ ಮಹಾವಿಷ್ಣು ಅನ್ನೋ ಶಬ್ದಕ್ಕೆ ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪತೆ ರಸಾತಲಂ ಸತ್ಯಂತು ಶ್ರೀಕೃಷ್ಣಂ ಅನ್ನುವ ವಿರಾಟ್ ರೂಪದ ಚಿಂತನೆ ಏನಿದೆಯಲ್ಲ ಅದನ್ನೇ ಮಹಾವಿಷ್ಣು ಎನ್ನುವ ಶಬ್ದದಿಂದ ಕರೀತಾ ಇದ್ದಾರೆ. ಹಾಗಾಗಿ ಹಂಸರೂಪದ ಪರಮಾತ್ಮನು ಮೋಡಗಳ ಮೇಲೆ ಕುಳಿತುಕೊಂಡು ವಾಯುದೇವರಿಗೆ, ಬ್ರಹ್ಮದೇವರಿಗೆ ಎಲ್ಲರಿಗೂ ಉಪದೇಶ ಮಾಡಿ ಹೊರಟಾದ ಮೇಲೆ ಅದೇ ಪೀಠದ ಮೇಲೆ ವಾಯುದೇವರು ಕುಳಿತುಕೊಂಡು ರುದ್ರದೇವರಿಗೆ ಗರುಡಾದಿಗಳಿಗೆ ಪಾಠವನ್ನು ಹೇಳಿದಾಗ ರುದ್ರದೇವರು ಮನೆಗೆ ಬಂದರೆ ಪಾರ್ವತೀ ದೇವಿ ತಮ್ಮ ಮನೆಯವರು ಎಲ್ಲೆಲ್ಲಿ ಹೋಗಿ ಬರ್ತಿರ್ತಾರೆ ಅಂತ ಒಂದು ಕಣ್ಣಿಟ್ಟವರು ಬಂದು ಕೂಡಲೇ ಕೇಳಿದ್ರಂತೆ, ಎಲ್ಲಿ ಹೋಗಿದ್ರಿ ಅಂತ ನನಗೆ ಗೊತ್ತಾಯಿತು, ನೀವೊಬ್ಬರೇ ಕಲ್ತು ಬರೋದ ರಹಸ್ಯವನ್ನು ನಮಗೆಲ್ಲ ಹೇಳಬಾರ್ದ, ಹೇಳ್ರಿ ಅಂತ ಕೇಳಿದಾಗ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ತಿಳಿದುಕೊಂಡು ಮಂತ್ರಾರ್ಥಗಳನ್ನು ಪಾರ್ವತೀ ದೇವಿಗೆ ಹೇಳಿದರು. ಆಯ್ತಲ್ಲ, ಮತ್ತೆ ಇಷ್ಟಾದ ಮೇಲೆ ಇನ್ನೇನು ಅಂತ ಕೇಳಿದ್ರೆ ಈ ಮಂತ್ರ ಮುಂದೆ ಇದು ನರಸಿಂಹದೇವರ ಮಂತ್ರ, ನರಸಿಂಹದೇವರ ಚಿಂತನೆಯನ್ನು ತಿಳಿಸಿಕೊಡುವಂತಹದ್ದು. ನರಸಿಂಹದೇವರೇ ಉಗ್ರರೂ ಹೌದು, ವೀರರೂ ಹೌದು, ಮಹಾವಿಷ್ಣು ಹೌದು, ಸರ್ವತೋಮುಖ ಹೌದು. ಇದನ್ನು ಪರಂಪರೆಯಿಂದ ಕೇಳಿಕೊಂಡು ಬಂದರು. ಯಾರು ಕೇಳ್ಕೊಂಡು ಬಂದರು ಅಂದರೆ 4 ಜನ, ಇಬ್ಬರು ಕ್ಷತ್ರಿಯರು, ಇಬ್ಬರು ಬ್ರಾಹ್ಮಣರು. ಯಾರು ಬ್ರಾಹ್ಮಣರು, ಯಾರು ಕ್ಷತ್ರಿಯರು? ವಸಿಷ್ಠ ಮತ್ತು ಭರದ್ವಾಜರು ಅಂತನ್ನುವಂಥವ್ರು ಇಬ್ಬರು. ಯಾರು ಭರದ್ವಾಜ ಗೋತ್ರದವರಿದ್ದೀರಿ, ಯಾರು ವಸಿಷ್ಠ ಗೋತ್ರದವರಿದ್ದೀರಿ ನೆನಪಿಟ್ಟುಕೊಳ್ಳ್ರಿ. ವಸಿಷ್ಠ ಗೋತ್ರ ಹಾಗೂ ಭರದ್ವಾಜ ಗೋತ್ರದವರು ಅವರ ಮೂಲಪುರುಷರು ವಸಿಷ್ಠ ಭರದ್ವಾಜರು, ಹಾಗೂ ಸಪ್ರಥ ಅನ್ನುವಂತಹ ಇಬ್ಬರು ರಾಜರು. ಪ್ರಥ ಹಾಗೂ ಸಪ್ರಥ ಅನ್ನುವಂತಹ ಇಬ್ಬರು ರಾಜರು. ಈ ಇಬ್ಬರು ರಾಜರು, ಈ ಇಬ್ಬರು ಬ್ರಾಹ್ಮಣರು ಸೇರಿಕೊಂಡು ಈ ಪರಂಪರೆಯನ್ನು ತಿಳಿದುಕೊಂಡ್ರವರು. ಯಾವ ಪರಂಪರೆಯನ್ನು? ಉಗ್ರಂ ವೀರಂ ಮಹಾವಿಷ್ಣು ಬಂತಲ್ಲ ಅಂತ. ಅಲ್ಲಿವರೆಗೆ ಏನು ಮಾಡಿದ್ರು ಅಂದರೆ ಈ ಮಂತ್ರ ಕೇವಲ ಜಪಕ್ಕೆ ಇತ್ತು, ಹೋಮಕ್ಕೆ ಇದ್ದಿದ್ದಿಲ್ಲ. ಹಾಗಾದರೆ ಈ ಮಂತ್ರದಿಂದ ನಾವು ಹೋಮ ಮಾಡಿದರೆ ಹೇಗೆ ಅಂತ ಹೇಳಿ ನರಸಿಂಹಾನುಷ್ಠುವಿನಿಂದ 4 ಜನ ಸೇರಿಕೊಂಡು ಹೋಮ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. 4 ಜನ ಯಾರ್ಯಾರು? ಇಬ್ಬರು ರಾಜರು, ಕ್ಷತ್ರಿಯರು, ಒಳ್ಳೆ ಕ್ಷತ್ರಿಯರು. ಎಷ್ಟು ಅವರ ಉತ್ತಮತ್ವ ಎಷ್ಟಿತ್ತು ಅಂತ ಕೇಳಿದ್ರೆ ಮುಂದಿನ ಮಾತುಗಳನ್ನು ಅರ್ಥೈಸಿಕೊಂಡಾಗ ಅವರಲ್ಲಿ ಕ್ಷತ್ರಿಯತ್ವ ಎಷ್ಟು ಚೆಂದ ಆಗಿತ್ತು ಅಂತ. ಪ್ರಥ ಸಪ್ರಥ ವಸಿಷ್ಠರು ಹಾಗೂ ಭರದ್ವಾಜರು 4 ಜನ ಸೇರಿ ಹೋಮ ಮಾಡಿದಾಗ 4 ಭಗವದ್ ರೂಪಗಳ ಸಾಕ್ಷಾತ್ಕಾರ ಆಯಿತು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎನ್ನುವ 4 ಭಗವದ್ ರೂಪಗಳ ಸಂಕರ್ಷಣ ಆಯಿತು. ಅವರು ಕೇಳಿದ್ರು 4 ಮಂದಿ, ನಾವು ನಿಮ್ಮನ್ನು ಕರೆದೇ ಇಲ್ಲ, ನಾವು ಕರೆದದ್ದು ಯಾರನ್ನ? ಉಗ್ರಂ ವೀರಂ ಮಹಾವಿಷ್ಣು ಅಂತ ಕರೆದದ್ದು ನರಸಿಂಹನನ್ನು, ನೀವ್ಯಾಕೆ ಬಂದ್ರಿ ಅಂತ ಕೇಳಿದರು. ಆಗ 4 ಜನ ಹೇಳ್ತಾರೆ, ನೀವು ತಿಳಿದುಕೊಂಡಂತೆ ನರಸಿಂಹನನ್ನು ಕರೆದು ಕೂಡಲೇ ಬರೋದಿಲ್ಲ, ಎಲ್ಲಿಯೇ ನರಸಿಂಹ ಬರಬೇಕಾದ್ರೆ ಮೊದಲು ನಾವು 4 ಜನ ಬರಬೇಕು ಅಂತ ಹೇಳ್ತಾರೆ. ಯಾರು ಮೊದಲು 4 ಜನ ಬರಬೇಕಾದವರು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪಗಳು ಮೊದಲು ಬಂದು ಆ 4 ಜನರು ಸೇರಿಕೊಂಡು ನರಸಿಂಹನನ್ನು ಅಭಿವ್ಯಕ್ತ ಮಾಡ್ತಾರಂತೆ. ಚತುರ್ಮೂರ್ತಿ ಸ್ತುತಸ್ತೇರ ಪ್ರೇಷಯಾಮಾಸ. ಆ 4 ಮೂರ್ತಿಗಳು ಚತುರೂಪಂ ಪರಂ ವಿಷ್ಣುಂ ರಾಜಾನೋ ಪ್ರಥಸಪ್ರಥೋ ಭರದ್ವಾಜೋ ವಸಿಷ್ಠಸ್ಯ ಧ್ಯಾತ್ವಾವಿಂದನ್ ಪರಾಂಪರಂ. 4 ಜನ ಬಂದವರು ನರಸಿಂಹದೇವರನ್ನ ಎದುರಿಗೆ ತಂದು ನಿಲ್ಲಿಸಿದರು. ಇವರು ಹೋಮ ಮಾಡಿದ್ದಕ್ಕೆ ನರಸಿಂಹನ ಸಾಕ್ಷಾತ್ಕಾರ ಆಗಲಿ ಅಂತ ಹೋಮಕುಂಡದಿಂದ ಮೊದಲು ಬಂದವರು 4 ರೂಪಗಳು, ಚತುರ್ಮೂರ್ತಿಗಳು. ಆ 4 ರೂಪಗಳು ಬಂದು ನರಸಿಂಹದೇವರನ್ನ ತಂದು ನಿಲ್ಲಿಸ್ತಾ ಇದ್ದಾರೆ. ಆ ನರಸಿಂಹದೇವರು ಪ್ರಾದುರ್ಭೂತರಾದಾಗಿ 4 ಜನ ಕೇಳಿಕೊಂಡ್ರು, ಸ್ವಾಮಿ ನಾವು ನಿನ್ನ ಕರೆದದ್ದು ಎದಕ್ಕೆ? ನಿನ್ನನ್ನು ಚಿಂತನೆ ಮಾಡೋದು ಯಾಕೆ? ನರಸಿಂಹ ರೂಪವನ್ನು ಚಿಂತನೆ ಮಾಡೋದು ಯಾಕೆ ಅಂತ ಕೇಳಿದ್ರೆ, ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ, ಪಾಪ ಪರಿಹಾರ ಆಗಬೇಕು. ಯಾಕೆ ಪಾಪ ಪರಿಹಾರ ಆಗಬೇಕು? ಪಾಪಗಳೇನು ಮಾಡ್ತಾವ ಅಂತ ಕೇಳಿದ್ರೆ, ಸಾಧನೆಯ ಮಾರ್ಗದಲ್ಲಿ ವಿಘ್ನಗಳು, ಒಳ್ಳೆ ವಿಘ್ನಗಳು, ಫಸ್ಟ್ ಕ್ಲಾಸ್ ವಿಘ್ನ ಅಂದರೆ ಏನದು? ಹಿಂಗೆ ಮುಗಿದದ ಅಂತಂದ್ರೆ ಮತ್ತೊಂದು ಬಂದಿರ್ತದೆ, ಅದು ಮುಗಿಸ್ಕೊಂಡಿದ್ದೀವಿ ಅಂದ್ರೆ ಮತ್ತೊಂದು ಬಂದಿರ್ತದೆ. ಹಿಂಗೆ ವಿಘ್ನಗಳು ಮೇಲಿಂದ ಮೇಲೆ ಬರ್ತಿರ್ತದಲ್ಲ, ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕಾದ್ರೆ ಪಾಪಗಳು ಹೋಗಬೇಕಾದ್ರೆ ನರಸಿಂಹದೇವರು. ಹಾಗಾಗಿ ನರಸಿಂಹದೇವರ ಚಿಂತನೆಯನ್ನು ಮಾಡಿ ನಾವು ಪಾಪಗಳನ್ನು ಪರಿಹರಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂತಿದೆ. ಹಾಗಾಗಿ ನಿನ್ನ ಅನುಗ್ರಹದಿಂದ ಆಗಲಿ. ಪರಮಾತ್ಮ 4 ಜನರಿಗೂ ನರಸಿಂಹದೇವರು ಮೋಕ್ಷವನ್ನು ಕೊಟ್ಟಾಯಿತು. ಅವೆಲ್ಲ ತೊಗೊಂಡ್ಬಿಟ್ರು, ಮೋಕ್ಷ ತೊಗೊಂಡು ಹೊರಟು ನಿಂತಿದ್ದ ನರಸಿಂಹದೇವರು. ವಸಿಷ್ಠ ಸ್ವಲ್ಪ ತಡಿಯಪ್ಪ, ಮತ್ತೇನು ಅಂದರು, ನಿನ್ನನ್ನು ಹಿಂಗೆ ಕರೆಸಿ ಹಿಂಗೆ ಕಳಿಸ್ಲಿಕ್ಕೆ ನಾವು ಕರೆದದ್ದು, ಮತ್ತೇನು, ನಿನ್ನಿಂದ ನನಗೊಂದು ಅನುಗ್ರಹ ಆಗಬೇಕಾಗಿದೆ. ಏನು ಅನುಗ್ರಹ ಆಗಬೇಕಾಗಿದೆ? ನೀನು ಅನುಗ್ರಹಿಸಿದರೆ ಲಕ್ಷ್ಮೀದೇವಿ ನನ್ನ ಮನೆಯಲ್ಲಿ ಬಂದು ಕೂಡ್ತಾಳೆ, ಅದಕ್ಕೆ ನಿನ್ನ ಅನುಗ್ರಹ ನನ್ನ ಮೇಲಾಗಲಿ ಅಂತ. ಸರಿ, ಏನು ಬೇಕು ಹೇಳು ಅಂದಾಗ
ನಾನೊಂದು ಸಾಮವನ್ನು ಹೇಳ್ತೇನೆ, ಆ ಸಾಮ ಪ್ರತಿಪಾದ್ಯಳಾದ ಲಕ್ಷ್ಮೀದೇವಿಯನ್ನು ನನ್ನ ಮನೆಗೆ ಕಳಿಸು ಅಂತ ಕೇಳುತ್ತಾನೆ. ಯಾವ ಸಾಮ? ರಥಂತರ ಸಾಮ ಅಂತ ಹೆಸರು. ಅದಕ್ಕೆ ರಥಂತರ ಅಂತ ಹೆಸರು. ಲಕ್ಷ್ಮೀದೇವಿ ಹೆಸರು ರಥಂತರ ಅಂತ ಒಂದು ಸುಂದರವಾದ ಸಾಮದ ಹೆಸರು. ಆ ಸಾಮವನ್ನು ಗಾಯನ ಮಾಡಿ, ರಥಂತರ ಸಾಮ ಗಾಯನವನ್ನು ಮಾಡಿದ ಮೇಲೆ ವಸಿಷ್ಠರ ಮೇಲೆ ಪ್ರಸನ್ನನಾದ ಪರಮಾತ್ಮ ರಥಂತರ ಸಾಮ ಪ್ರತಿಪಾದ್ಯಳಾದ ಲಕ್ಷ್ಮೀದೇವಿಯನ್ನು ತನ್ನ ದೇಹದಲ್ಲಿ ಇದ್ದವಳನ್ನು ಹೊರಗೆ ತರ್ತಾನೆ. ಎಲ್ಲೋ ಇದ್ದವಳಲ್ಲ. ಚತುರ್ಮೂರ್ತಿಗಳು ತಮ್ಮ ದೇಹದಲ್ಲಿ ಇದ್ದ ನರಸಿಂಹನನ್ನು ತರ್ತಾರೆ, ನರಸಿಂಹ ತನ್ನ ದೇಹದಲ್ಲಿದ್ದ ಲಕ್ಷ್ಮೀದೇವಿನ ತರ್ತಾನೆ. ಆಗ ಲಕ್ಷ್ಮೀ ಸಮೇತನಾದ ನರಸಿಂಹನಾಗ್ತಾನೆ. ರಥಂತರ ಸಹಿತನಾದ ನರಸಿಂಹ ಲಕ್ಷ್ಮೀ ಸಮೇತನಾದ ನರಸಿಂಹನಾಗ್ತಾನೆ. ಇದೆಲ್ಲ ವಿಷಯವನ್ನು ಶ್ರೀಮದಾಚಾರ್ಯ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳುತ್ತಾರೆ. ಹಾಗಾಗಿ ಅಂತಹ ದಿವ್ಯ ಮಹಿಮೆಯಿಂದ ಕೂಡಿರುವಂತಹ ನರಸಿಂಹದೇವರು, ನರಸಿಂಹ ಅನುಷ್ಠುಭ ನರಸಿಂಹ ಕ್ಷೇತ್ರದಲ್ಲಿ ಇದ್ದೇವೆ. ಎಲ್ಲರೂ ನರಸಿಂಹದೇವರ ಕಡೆಗೆ ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ಈ ಮಂತ್ರವನ್ನು ಹೇಳಿ, ಸ್ವಾಮಿ ನಿನ್ನ ಅನುಗ್ರಹದಿಂದ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಯುವಂತಾಗಲಿ. ಬರೀ ಕೈ ಮುಕ್ಕೊಂಡು ಕೂತಿದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ, ಹೊಟ್ಟೆಗೆ ಇಲ್ಲ ಅಂತ ಆಗೋದು ಬೇಡ. ನಿನ್ನ ಹೆಂಡತಿ ಮಹಾಲಕ್ಷ್ಮೀ ದೇವಿ ರಥಂತರ, ಅವಳ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.